ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವೀಗ ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮಾಸ್ಟರ್ ಜಾವಾ ಇನ್ 30 ಡೇಸ್ ಅಂತ. ಈ 30 ಡೇಸಲ್ಲಿ ನಿಮಗೆ ಕಂಪ್ಲೀಟ್ ಜಾವಾ ಟೀಚ್ ಮಾಡ್ತೀನಿ. ನಿಮಗೇನು ಚೂರು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ ಚೂರು ಟಚ್ ಇಲ್ಲ ಅಂದ್ರೆ ಓಕೆ, ಯಾವ ಪ್ರೋಗ್ರಾಮಿಂಗನ್ನು ಕಲಿತಿಲ್ಲ ಅಂದ್ರೆ ಓಕೆ, ಝೀರೋಯಿಂದ ಕಂಪ್ಲೀಟ್ ಟೀಚ್ ಮಾಡ್ತೀನಿ. ಇದು ಕೇಳಿದ ತಕ್ಷಣ ನಿಮಗೆ ಎರಡು ಡೌಟ್ಸ್ ಅರೈಸ್ ಆಗ್ಬೋದು. ಫಸ್ಟ್ ಒನ್ ಬಂದುಬಿಟ್ಟು, ಈಗಿನ ಎ ಐ ಜನ್ರೇಷನಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ನೆಸೆಸಿಟಿನ, ಯೂಸ್ಫುಲ್ ಅಂತ. ಸೆಕೆಂಡ್ ಒನ್ ಬಂದುಬಿಟ್ಟು, ಜಾವಾನೇ ಯಾಕೆ ಕಲಿಬೇಕು, ಇನ್ನು ಪೈಥಾನ್, ಸಿ ಆ ಥರ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಇರಬೇಕಾದ್ರೆ ಜಾವಾನೇ ಯಾಕೆ ಕಲಿಬೇಕಂತ ಇನ್ನೊಂದು ಡೌಟ್ ಅರೈಸ್ ಆಗ್ಬೋದು. ಫಸ್ಟ್ ಡೌಟ್ ನೋಡಬೇಕಾದ್ರೆ, ಈಗಿನ ಲೈಕ್ ಚಾಟ್ ಜಿ ಪಿ ಟಿ, ಪರ್ಪ್ಲೆಕ್ಸಿಟಿ, ಜೆಮಿನಿ ಇಂಥವೆಲ್ಲ ಪ್ರಾಬ್ಲಮ್ಸ್ ಏನಂತ ಕೊಟ್ಟರೆ ಸಾಕು, ಒಂದೇ ಸೆಕೆಂಡಲ್ಲಿ ಎಲ್ಲ ಕಂಪ್ಲೀಟ್ ಆನ್ಸರ್ ಜನ್ರೇಟ್ ಮಾಡಿಬಿಡುತ್ತೆ. ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ನೆಸೆಸಿಟಿನ ಇಲ್ಲ ಯೂಸ್ಫುಲ್ ಅಂತ ಕೇಳ್ಬೋದು ನೀವು. ಪ್ರೋಗ್ರಾಮಿಂಗ್ ಅಂದರೆ ಬರೀ ಕೋಡ್ ಟೈಪ್ ಮಾಡೋದು ಇಲ್ಲ ಜನ್ರೇಟ್ ಮಾಡೋದಲ್ಲ, ಲಾಜಿಕ್ಕು, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ತೀವಿ ಅನ್ನೋದು ಪ್ರೋಗ್ರಾಮಿಂಗು. ಫಾರ್ ಎಕ್ಸಾಂಪಲ್ ನೋಡಬೇಕಾದ್ರೆ ಕ್ಯಾಲ್ಕುಲೇಟರ್ಸ್ ಇದ್ದಾವೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಅವು ನಮಗಿಂತ ಕ್ವಿಕ್ಕಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಬಟ್ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕಂದ್ರೂ ಸಹ ನಿಮಗೆ ಬೇಸಿಕ್ಸ್ ಮ್ಯಾಥ್ಸ್ ಗೊತ್ತಿರಬೇಕು. ಬೇಸಿಕ್ ಮ್ಯಾಥ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಅದೇ ಥರ ಎ ಐನ ಯೂಸ್ ಮಾಡಿಕೊಂಡು ಎ ಐ ನಿಮ್ಮ ಅಸಿಸ್ಟೆಂಟ್ ಥರ ಇಟ್ಕೊಂಡು ನಿಮಗೆ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡ್ತೀರಿ ಅನ್ನೋದಕ್ಕೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕಾಗತ್ತೆ. ಅದಕ್ಕೆ ಕಂಪ್ಲೀಟ್ ಫಂಡಮೆಂಟಲ್ಸ್ ಜಾವದು 30 ಡೇಸಲ್ಲಿ ನಿಮಗೆ ಟೀಚ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಡೌಟ್ ನೋಡೋದಾದರೆ, ಯಾಕಪ್ಪ ಜಾವಾನೇ ಕಲಿಬೇಕು, ಸಿ, ಪೈಥಾನ್ ಇಂಥ ಲ್ಯಾಂಗ್ವೇಜಲ್ಲಿ ಇರಬೇಕಾದ್ರೆ ಅಂತ ನೋಡೋದಾದರೆ, ನಿಮ್ಮೊಂದು ವಿಡಿಯೋ ಹಾಕ್ತೀನಿ ನೋಡಿ, ಜಾವಾ ಪ್ರೋಗ್ರಾಮರ್ಸ್ ಪರ್ಸೆಂಟೇಜ್ ಎಷ್ಟಿದೆ ಅಂತ, ಅಂದರೆ ರೇಷಿಯೋ ಎಷ್ಟಿದೆ ಐ ಟಿ ಇಂಡಸ್ಟ್ರಿಯಲ್ಲಿ ಅಂತ. ಓವರ್ 90% ಆಫ್ ದ ಫಾರ್ಚೂನ್ 500 ಕಂಪ್ನೀಸ್, ಅಂದರೆ ದೊಡ್ಡ ಫಾರ್ಚೂನ್ 500 ಕಂಪ್ನೀಸ್ ಅಂದರೆ ದೊಡ್ಡ ಕಂಪ್ನೀಸ್ ಇರ್ತಾವಲ್ಲ, ಅದರಲ್ಲಿ ಟಾಪ್ 500 ಕಂಪ್ನೀಸಲ್ಲಿ 90% ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಜಾವಾನೇ. ಮತ್ತು 25% ಆಫ್ ದ ಐ ಟಿ ಅಂದರೆ ಗ್ಲೋಬಲ್ ಪ್ರೋಗ್ರಾಮಿಂಗ್ ಮಾರ್ಕೆಟಲ್ಲಿ 25% ಶೇರು ಜಾವಾಗಿದೆ. ಮತ್ತು ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಮತ್ತು ಕೆಲವರು ಹೇಳ್ತಾರೆ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಕಷ್ಟ ಅಂತ. ಅದೇನು ಅಷ್ಟೊಂದು ಕಷ್ಟ ಏನಿರಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಲಿಯೋದಕ್ಕಷ್ಟೇ ಮಾತ್ರ ಕಷ್ಟ ಇರುತ್ತೆ. ಒನ್ಸ್ ನೀವು ಕಲ್ತ್ಬಿಟ್ರೆ ಡೆಡ್ ಈಸಿ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ, ಜಾವಾ ಕಲಿತ್ಬಿಟ್ರೆ ನೀವು ಯಾವುದಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಈಸಿಯಾಗಿ ಶಿಫ್ಟ್ ಆಗ್ಬೋದು. ಯಾಕಂದರೆ ನೀವು ಟಫೆಸ್ಟ್ ಒನ್ ಕಲ್ತೀರಾ, ನಿಮಗೆ ಮಿಕ್ಕಿದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಈಸಿ ಅನಿಸುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗಂದರೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕಲಿಯೋದು ಕಷ್ಟ ಇರುತ್ತೆ. ಮತ್ತು ಒಂದ್ಸಲ ಕಲ್ತ್ಬಿಟ್ರೆ ತುಂಬ ಈಸಿ ಆಗಿಬಿಡುತ್ತೆ. ಲೈಕ್ ಡ್ರೈವಿಂಗ್ ಕಲಿಯುವಾಗ ಸ್ವಲ್ಪ ಕಷ್ಟ ಇರುತ್ತೆ. ಒನ್ಸ್ ಕಲ್ತ್ಬಿಟ್ರೆ ನಿಮಗೆ ಈಸಿ ಆಗಿಬಿಟ್ಟಿರುತ್ತಲ್ಲ, ಸೇಮ್ ಅದೇ ಥರ. ಸೊ ಈಗ ನಿಮ್ಮ 2 ಡೌಟ್ಸು ಕ್ಲಿಯರ್ ಆಯ್ತು ಅನಿಸುತ್ತೆ. ಬೇರೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್, ಪಕ್ಕ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.